ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ರಸ್ತೆ ವಿಚಾರ ಈಗ ಜಟಾಪಟಿಗೆ ಕಾರಣವಾಗಿದೆ. ತೇಜಸ್ವಿ ಸೂರ್ಯ ಯಾವಾಗ ಡಿಕೆ ಶಿವಕುಮಾರ್ ಇಂಥದ್ದೊಂದು ಯೋಜನೆಯನ್ನ ಬೆಂಗಳೂರಿಗೆ ತರೋದಕ್ಕೆ ಮುಂದಾಗೋದ್ರ ಬಗ್ಗೆ ಅಪಸ್ವರವನ್ನ ವ್ಯಕ್ತಪಡಿಸಿದ್ರು, ಯಾರೊಬ್ರು ಕೂಡ ನಿಂತಿರಲಿಲ್ಲ ಬಿಜೆಪಿ ಪಕ್ಷದಿಂದ ತೇಜಸ್ವಿ ಸೂರ್ಯ ಅವರ ಜೊತೆಗೆ. ಆದ್ರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿ ಹೋರಾಟವನ್ನ ಮಾಡ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಬೆಂಗಳೂರನ್ನ ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅನ್ನುವ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ಸಮರ ಈಗ ಜೋರಾಗ್ತಾ ಇದೆ. ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಇಂದ ಇರ್ತಕ್ಕಂಥ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಸರ್. ರೈಟ್. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ರಸ್ತೆ ವಿಚಾರ ಈಗ ಜಟಾಪಟಿಗೆ ಕಾರಣವಾಗಿದೆ. ತೇಜಸ್ವಿ ಸೂರ್ಯ ಯಾವಾಗ ಡಿಕೆ ಶಿವಕುಮಾರ್ ಇಂಥದ್ದೊಂದು ಯೋಜನೆಯನ್ನ ಬೆಂಗಳೂರಿಗೆ ತರೋದಕ್ಕೆ ಮುಂದಾಗೋದ್ರ ಬಗ್ಗೆ ಅಪಸ್ವರವನ್ನ ವ್ಯಕ್ತಪಡಿಸಿದ್ರು, ಯಾರೊಬ್ರು ಕೂಡ ನಿಂತಿರಲಿಲ್ಲ ಬಿಜೆಪಿ ಪಕ್ಷದಿಂದ ತೇಜಸ್ವಿ ಸೂರ್ಯ ಅವರ ಜೊತೆಗೆ. ಆದ್ರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿ ಹೋರಾಟವನ್ನ ಮಾಡ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಬೆಂಗಳೂರನ್ನ ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅನ್ನುವ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ಸಮರ ಈಗ ಜೋರಾಗ್ತಾ ಇದೆ. ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಇಂದ ಇರ್ತಕ್ಕಂಥ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಸರ್. ರೈಟ್. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ರಸ್ತೆ ವಿಚಾರ ಈಗ ಜಟಾಪಟಿಗೆ ಕಾರಣವಾಗಿದೆ. ತೇಜಸ್ವಿ ಸೂರ್ಯ ಯಾವಾಗ ಡಿಕೆ ಶಿವಕುಮಾರ್ ಇಂಥದ್ದೊಂದು ಯೋಜನೆಯನ್ನ ಬೆಂಗಳೂರಿಗೆ ತರೋದಕ್ಕೆ ಮುಂದಾಗೋದ್ರ ಬಗ್ಗೆ ಅಪಸ್ವರವನ್ನ ವ್ಯಕ್ತಪಡಿಸಿದ್ರು, ಯಾರೊಬ್ರು ಕೂಡ ನಿಂತಿರಲಿಲ್ಲ ಬಿಜೆಪಿ ಪಕ್ಷದಿಂದ ತೇಜಸ್ವಿ ಸೂರ್ಯ ಅವರ ಜೊತೆಗೆ. ಆದ್ರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿ ಹೋರಾಟವನ್ನ ಮಾಡ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಬೆಂಗಳೂರನ್ನ ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅನ್ನುವ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ಸಮರ ಈಗ ಜೋರಾಗ್ತಾ ಇದೆ. ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಇಂದ ಇರ್ತಕ್ಕಂಥ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಸರ್. ರೈಟ್. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ರಸ್ತೆ ವಿಚಾರ ಈಗ ಜಟಾಪಟಿಗೆ ಕಾರಣವಾಗಿದೆ. ತೇಜಸ್ವಿ ಸೂರ್ಯ ಯಾವಾಗ ಡಿಕೆ ಶಿವಕುಮಾರ್ ಇಂಥದ್ದೊಂದು ಯೋಜನೆಯನ್ನ ಬೆಂಗಳೂರಿಗೆ ತರೋದಕ್ಕೆ ಮುಂದಾಗೋದ್ರ ಬಗ್ಗೆ ಅಪಸ್ವರವನ್ನ ವ್ಯಕ್ತಪಡಿಸಿದ್ರು, ಯಾರೊಬ್ರು ಕೂಡ ನಿಂತಿರಲಿಲ್ಲ ಬಿಜೆಪಿ ಪಕ್ಷದಿಂದ ತೇಜಸ್ವಿ ಸೂರ್ಯ ಅವರ ಜೊತೆಗೆ. ಆದ್ರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿ ಹೋರಾಟವನ್ನ ಮಾಡ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಬೆಂಗಳೂರನ್ನ ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅನ್ನುವ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ಸಮರ ಈಗ ಜೋರಾಗ್ತಾ ಇದೆ.
ಬರೆದಿದ್ದಾರೆ. ಇಷ್ಟು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಇಂದ ಇರ್ತಕ್ಕಂಥ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಸರ್. ರೈಟ್. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ರಸ್ತೆ ವಿಚಾರ ಈಗ ಜಟಾಪಟಿಗೆ ಕಾರಣವಾಗಿದೆ. ತೇಜಸ್ವಿ ಸೂರ್ಯ ಯಾವಾಗ ಡಿಕೆ ಶಿವಕುಮಾರ್ ಇಂಥದ್ದೊಂದು ಯೋಜನೆಯನ್ನ ಬೆಂಗಳೂರಿಗೆ ತರೋದಕ್ಕೆ ಮುಂದಾಗೋದ್ರ ಬಗ್ಗೆ ಅಪಸ್ವರವನ್ನ ವ್ಯಕ್ತಪಡಿಸಿದ್ರು, ಯಾರೊಬ್ರು ಕೂಡ ನಿಂತಿರಲಿಲ್ಲ ಬಿಜೆಪಿ ಪಕ್ಷದಿಂದ ತೇಜಸ್ವಿ ಸೂರ್ಯ ಅವರ ಜೊತೆಗೆ. ಆದ್ರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿ ಹೋರಾಟವನ್ನ ಮಾಡ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಬೆಂಗಳೂರನ್ನ ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅನ್ನುವ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ಸಮರ ಈಗ ಜೋರಾಗ್ತಾ ಇದೆ. ಅದರಿಂದ ಮಾಡಬೇಕು ಅಂತ ಅವರು ಬರೆದಿದ್ದಾರೆ. ಇಷ್ಟು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಇಂದ ಇರ್ತಕ್ಕಂಥ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಸರ್. ರೈಟ್. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ರಸ್ತೆ ವಿಚಾರ ಈಗ ಜಟಾಪಟಿಗೆ ಕಾರಣವಾಗಿದೆ. ತೇಜಸ್ವಿ ಸೂರ್ಯ ಯಾವಾಗ ಡಿಕೆ ಶಿವಕುಮಾರ್ ಇಂಥದ್ದೊಂದು ಯೋಜನೆಯನ್ನ ಬೆಂಗಳೂರಿಗೆ ತರೋದಕ್ಕೆ ಮುಂದಾಗೋದ್ರ ಬಗ್ಗೆ ಅಪಸ್ವರವನ್ನ ವ್ಯಕ್ತಪಡಿಸಿದ್ರು, ಯಾರೊಬ್ರು ಕೂಡ ನಿಂತಿರಲಿಲ್ಲ ಬಿಜೆಪಿ ಪಕ್ಷದಿಂದ ತೇಜಸ್ವಿ ಸೂರ್ಯ ಅವರ ಜೊತೆಗೆ. ಆದ್ರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿ ಹೋರಾಟವನ್ನ ಮಾಡ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಬೆಂಗಳೂರನ್ನ ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅನ್ನುವ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸುರಂಗ ಸಮರ ಈಗ ಜೋರಾಗ್ತಾ ಇದೆ. ಅದರಿಂದ ಮಾಡಬೇಕು ಅಂತ ಅವರು ಬರೆದಿದ್ದಾರೆ. ಇಷ್ಟು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಇಂದ ಇರ್ತಕ್ಕಂಥ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಸರ್. ರೈಟ್. ಕೋರ್ಟಲ್ಲಿ ರಿಪೋರ್ಟ್ ಕೊಡಬೇಕಾಗುತ್ತೆ.